ಕಾಫಿ ಏನಾದರೂ ಮಾಡ್ಲಾ? ಬೇಡ ಬೇಡ ಬೇಡ, ಬೆಳಗ್ಗೆ ಒಂದು ಟೈಮೇನೆ ನಾನು ಕುಡಿಯೋದು, ಮತ್ತೆ ಮಧ್ಯಾಹ್ನ ಟೈಮೆಲ್ಲ ಕುಡಿಯೋಲ್ಲ, ಬೆಳಗ್ಗೆ ಒಂದೇ ಟೈಮ್ ಅಷ್ಟೇ, ಸ್ವಲ್ಪ ಅದು ಸ್ವಲ್ಪ ಟೀ ಕಾಫಿ ನಾನು ಜಾಸ್ತಿ ಅಷ್ಟಾಗಿ ಕುಡಿಯೋಲ್ಲ. ಏನು ಬೇಡ. ನಾನು ಮನೆ ಮಾಡೋಣ ಅಂತ ಬಂದಿದ್ದೇನೆ, ಇವತ್ತೆಲ್ಲ ಶಿಫ್ಟ್ ಮಾಡಿಬಿಡ್ತೀವಿ. ಇಲ್ಲೇ ಇವ್ರ ಮನೆ ನಿಮ್ಮ ಮನೆ ಎದುರಿಗೆ ಕಾಣಿಸುತ್ತೆ. ಅದಕ್ಕೆ ಎದುರುಗಡೆನೇ ಇರಲಿ ಅಂತ ನಿಮ್ಮ ಮನೆ ಎದುರಿಗೆ ಮಾಡಿಸಿದ್ದೀನಿ. ಏನು ಎಲ್ಲ ಇಲ್ಲೇ ಇರಲಿ ಎದುರುಗಡೆನೆ ಅಂತೇಳಿ ಲೀಸಿಗೆ ಹಾಕ್ಸ್ಕೊಂಡಿದ್ದೀನಿ ಮನೇನ. ಹೌದೇನು? ಸರಿ 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 ಆಯಿತು. ನಾನಿವತ್ತು ಬಿರಿಯಾನಿ ಮಾಡೋಣ ಅಂತಿದ್ದೆ. ಬಿರಿಯಾನಿ ಮಾಡಿ ಸ್ವಲ್ಪ ಏನಾದ್ರೂ ಚಿಕನ್ ಫ್ರೈ ಏನಾದರೂ ಮಾಡೋಣ ಅಂತ ಇದ್ದೆ. ಕಳಿಸ್ಬೇಕಾ? ಈಗಲೇ ನಾನೇ ಕಳಿಸ್ತೀನಿ ಚಿಕನ್. ಈಗಲೇ ಮನೆ ಹತ್ರನೇ ಕಳಿಸ್ತೀನಿ ಬಿಡಿ. ನಾನು ಇವಾಗ ಫೋನ್ ಮಾಡಿ ಹೇಳ್ತೀನಿ, ಒಂದು ಹುಡುಗ ತಗೊಂಬಂದು ಕೊಟ್ಟು ಹೋಗ್ತಾನೆ. ಮಾಡಿ ನನ್ನ ಸ್ವಲ್ಪ ಬಾಕ್ಸಿಗೆ ಹಾಕಿ ಕಳಿಸಿ. ತೋಟದ ಹತ್ರ ನಾನು ಸ್ವಲ್ಪ ತಿಂತೀನಿ ಹೋಗಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ತಿನ್ಕೊಂತೀನಿ. ಸ್ವಲ್ಪ ಬಾಕ್ಸಿಗೆ ಹಾಕಿ ಕಳಿಸಿ, ಸರಿನಾ? ಆಗಿದ ತಕ್ಷಣ ನನಗೆ ಫೋನ್ ಮಾಡಿ. ಬಿರಿಯಾನಿ ಆಗಿದ ತಕ್ಷಣ ನಾನು ಬಂದು ಹುಡ್ಗನ ಕಳಿಸ್ತೀನಿ, ತಾಂಬರ್ತಾನೆ. ಅಲ್ಲೇ ಹೋಗಿ ತೋಟದ ಹತ್ರ ತಿಂತೀನಿ. నేను ಇಲ್ಲಿ ಇನ್ಮೇಲಿಂದ ಇಲ್ಲೇ ಇರ್ತೀವಲ್ಲ, ಇವತ್ತೆಲ್ಲ ನಮ್ಮ ಮನೆಯವರೆಲ್ಲ ಶಿಫ್ಟಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಹೋಗುವಾಗೆಲ್ಲ ಶಿಫ್ಟ್ ಮಾಡಿಕೊಂಡು ತಗೊಂಬಂದ್ಬಿಡ್ತೀವಿ. ನೀವೇನು ತಲೆ ಕೆಡಿಸ್ಕೊಬಿಡಿ, ಧೈರ್ಯವಾಗಿರಿ. ಅಯ್ಯೋ, ನಿಮ್ಮಂಥವ್ರು ಇರಬೇಕಾದ್ರೆ ನಾವು ಧೈರ್ಯವಾಗಿರ್ತೀನಿ ಬಿಡಿ. ಅದಕ್ಕೆ ಮತ್ತೆ ದೇವರು ಕಷ್ಟಾಗಿರ್ಬೇಕಾದ್ರೆ ನೋವಲ್ಲಿರಬೇಕಾದ್ರೆ ಯಾರನ್ನಾದ್ರೂ ಒಬ್ಬರು ನಮಗೆ ಸಿಗ್ತಾರೆ ಅಂತ ಹೇಳೋದು. ನಾನು ಕಷ್ಟಾಗಿದ್ದಾಗ ನೀವು ಇವತ್ತು ಕೈ ಹಿಡಿತಾ ಇದ್ದೀರಾ, ಅದಕ್ಕೆ ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ನಾನು ಇವತ್ತು ನೋಡಿ ನನಗೆ ಇಂಥವ್ರು ಯಾರು ಸಿಗೋರು? ಇಷ್ಟು ನನಗೆ ಬುದ್ಧಿ ಹೇಳಿ ಇಷ್ಟು ಚೆನ್ನಾಗಿ ಇದು ಮಾಡೋ ಅಂಥವ್ರು ಯಾರು ಸಿಗೋರು ಹೇಳು? ಈಗ ನಿಮ್ಗೆ ಏನೊಂದು ರೇಷನ್ ಬೇಕಾ? ಎಲ್ಲ ಪ್ರತಿಯೊಂದೂ ಕಡಿಮೆ ಸಿಗೋ ಹತ್ರನೇ ನಾನು ನಿಮಗೆ ಕೊಡಿಸ್ತೀನಿ. ಒಂದು ಅಂಗಡಿ ಇದೆ, ಬನ್ನಿ. ನೀವು ಬೇಕಾದರೆ ನಿಮ್ಗೆ ಏನೇ ಇದು ಬೇಕಿದ್ರು ಬನ್ನಿ, ನಾನೆಲ್ಲ ಕೊಡಿಸ್ ಕಳಿಸ್ತೀನಿ. ಅಂಗಡಿ ರೇಷನ್ ಬೇಕಿದ್ರೂ ಎಲ್ಲ ಕಡಿಮೆ ಸಿಗೋ ಅಂಥ ಹತ್ರನೇ ಕಳಿಸ್ತೀನಿ. ಬನ್ನಿ, ನೀವು ನಿನ್ನ ಮಗ ಜೊತೆಗೆ ಕರ್ಕೊಂಡು ಬರೋ ನಿಮ್ಮ ಅಮ್ಮಯ್ಯನ. ಸರಿ ಆಯ್ತು ಅಂಕಲ್, ಕರ್ಕೊಬರ್ತೀನಿ. ಅಮ್ಮ ಅದೇ ಎಲ್ಲಿ ಸಿಗುತ್ತೆ, ಎಲ್ಲಿ ಕಡಿಮೆ ಸಿಗುತ್ತೆ ಅಂತೇಳಿ ಕೇಳ್ದಿತ್ತು. ಅದಕ್ಕೆ ನನಗೇನು ಗೊತ್ತಿಲ್ವಲ್ಲ ಅಂಕಲ್, ನಾವೆಂದು ಏನು ವ್ಯಾಪಾರ ಮಾಡಿದವರಲ್ಲ, ಏನಿಲ್ಲ. ಅದಕ್ಕೆ ಗೊತ್ತಿಲ್ವಲ್ಲ ಅಂಕಲ್. ಅದಕ್ಕೆ ನಾನಿವಾಗ ಏನು ಅಂತ ಸುಮ್ಮನೆ ಇದ್ದೆ. ಅದಕ್ಕೆ ಎಲ್ಲಿ ಅಂತ ನನಗೆ ಗೊತ್ತಾಗಲಿಲ್ಲ. ಹಂಗಾರೆ ನೀವು ಇದ್ದೀರಾ ಅಂದಮೇಲೆ ಕರ್ಕೊಂಬರ್ತೀನಿ ಬಿಡ್ರಿ. ಒಂದು ಗಾಡಿ ನೋಡ್ರಿ. ಇವನಿಗೆ ಗಾಡಿ ಆದರೆ ವಾಸಿ. ಎಲ್ಲಾದರೂ ಕಡಿಮೆ ಸಿಗೋ ಹತ್ರ ಗಾಡಿಗಳು ನೋಡಿ ಒಂದು ಗಾಡಿ ಕೊಡಿಸ್ರಿ ಇವನಿಗೆ ಫಸ್ಟು. ಗಾಡಿ ಕೊಡಿಸಿದ್ರೆ ನಾನು ಕರ್ಕೊಂಬಂದ್ಬಿಡ್ತಾನೆ ಗಾಡೀಲಿ. ಅದಕ್ಕೆ ಫಸ್ಟ್ ಇವನಿಗೆ ಗಾಡಿ ಕೊಡಿಸ್ರಿ. ಗಾಡಿ ಕೊಡಿಸಿದ್ರೆ ಹೆಂಗೋ ನನ್ನ ಎಲ್ಲಿಗನ ಆತ ಕರ್ಕೊಂಬಂದ್ಬಿಡ್ತಾನೆ ನನ್ನ ಮಗ. ನನಗೆ ಅಂಗಡಿ ರೇಷನ್ ಎಲ್ಲ ತರೋಕ್ಕೂ ಆಗುತ್ತೆ, ಗಾಡಿ ತೊಗೋಬೇಕು ಅಂತಿದ್ದೀವಲ್ಲ, ಅದಕ್ಕೆ ಗಾಡಿ ಕೊಡಿಸ್ಬಿಡ್ರಿ. ಒಂದು ಕಡಿಮೆ ರೇಟೇ ಆದರೂ ಪರವಾಗಿಲ್ಲ, ಒಂದು ಗಾಡಿ ಕೊಡಿಸ್ಬಿಡ್ರಿ. ಗಾಡಿ ತಾನೆ, ನೀವೇನು ತಲೆ ಕೆಡಿಸ್ಕೊಬಿಡ್ರಿ ಬಿಡಿ. ನಾನು ನೋಡ್ತೀನಿ, ನನಗೆ ಗೊತ್ತೈತಿ ಗಾಡಿ ಎಲ್ಲಿ ಸಿಗ್ತವೆ ಏನು ಎಲ್ಲ ಗೊತ್ತೈತೆ. ಗಾಡಿ ಸಿಗೋ ಥರ ನಾನು ಮಾಡ್ತೀನಿ ಬಿಡಿ. ಸಿಗ್ತವೆ ಗಾಡಿಗಳೇನು, ಕಳಿಸ್ತೀನಿ, ವಾಟ್ಸಪ್ ಮಾಡ್ತೀನಿ. ನೋಡೋ ನಿನಗೆ ಎಲ್ಲ ನೋಡ್ಕೊ, ಹಂಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಎಲ್ಲ ಗಾಡಿಗಳ ಫೋಟೋಸ್ ಎಲ್ಲನ. ಅಲ್ಲಿದ್ದಾರೆ ಒಬ್ಬರು, ಆ ಫೋಟೋಸ್ ಎಲ್ಲ ತೆಗ್ದು ಕಳಿಸ್ತೀನಿ, ನೋಡ್ಕೊ. ಅದೆಲ್ಲ ನೋಡ್ಕೊಂಡು ಒಂದು ತಗೊಂಬಂತೆ. ಇರಬೇಕು, ಗಾಡಿ ಇದ್ರೇನೇ ಬೆಸ್ಟು. ನಿಮ್ಮಮ್ಮನ ಕರ್ಕೊಂಬರುವಂತೆ. ಬಾರೋ, ಎಲ್ಲನ ಅಲ್ಲೆಲ್ಲ ಕಡಿಮೆ ರೇಟಿಗೆ ಕೊಡಿಸ್ತೀನಿ ಕಣೋ, ಬಾರೋ. ಸರಿ ಸರಿ ಆಯಿತು. ಹಿಂಗೆ ಹೇಳೋರು ಯಾರು ಸಿಗೋರು? ನಮ್ಗೆ ಯಾರು ಸಪೋರ್ಟ್ ಮಾಡೋರು ಹೇಳು? ಇವಾಗ ಗಂಡು ನೋಡಿದ್ರೆ ಇಂತಾನು, ನನ್ನ ಮಗಳು ನೋಡಿರಿ ಹಿಂಗೆ, ನನ್ನ ಗಂಡು ನೋಡಿರಿ ಹಿಂಗೆ. ನನ್ನ ಗಂಡ ಹೇಳ್ದಂಗೆ ಕೇಳಲ್ಲ, ಏನಿಲ್ಲ. ಅವ್ನು ನೋಡು ಹೋಗಿ ತಮ್ಮನ ಮನೆಗೆ ಸೇರ್ಕೊಳ್ಳೋ ನನ್ನ ಗಂಡ. ತಮ್ಮ ಗಂಡ ನೋಡಿರಿ ಹಿಂಗೆ, ಮಗಳು ಇನ್ನೇನು ನಮ್ಮ ಮನೆಗೆ ಬರೋದೇ ಇಲ್ಲ. ಹಿಂಗೆ ಏನೋ ಬೈದಿದ್ದೆ, ಬುದ್ಧಿವಾದ ಹೇಳಿದ್ದೆ, ಗಂಡನ ಮನೆಗೆ ಹೋಗಿರ್ಬೇಕಣಮ್ಮ ಅಂತೇಳಿ ಬುದ್ಧಿ ಹೇಳೋಕ್ಕೆ. ಅದಕ್ಕೆ ಉರ್ಕೊಂಡಿದ್ಲು. ಅದಕ್ಕೆ ಉರ್ಕೊಂಡು ಮನೆಗೆ ಬರ್ದಂಗಾದ್ಲು ನನ್ನ ಮಗಳು. ಅದಕ್ಕೆ ನಾನೇನು ತಲೆ ಕೆಡಿಸ್ಕೊಂಬಲ್ಲ. ಬಿಡ, ಅವ್ರ ಮನೆಗೆ ಅವ್ರು ಇದ್ದಾರೆ ಹೆಣ್ಮಕ್ಳು ಅಂತೇಳಿ ಸುಮ್ಮನಾಕ್. ನೀವಾಗೇನು ನನ್ನ ಮಗಳದ್ದು ಲೆಕ್ಕ ಇಲ್ಲ, ನನ್ನ ಗಂಡಂದು ಲೆಕ್ಕ ಇಲ್ಲ ನನಗೆ. ನನ್ನ ಮಗಂದೇ ಲೆಕ್ಕ ನನಗೆ. ನನ್ನ ಮಗೊಂದಕ್ಕೆ ಮದುವೆ ಮಾಡಿದೆ ಅಷ್ಟೇ ಸಾಕು, ನನಗೆ ಇನ್ನೇನೂ ಇಲ್ಲ. ಅದೇ ನಾನು ಸಪೋರ್ಟ್ ಮಾಡ್ತಿರ್ತೀನಿ. ನೀವೇನು ತಲೆ ಕೆಡಿಸ್ಕೊಬಿಡ್ರಿ ಬಿಡ್ರಿ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ನನಗೆ, ನಿಮ್ಮ ಹತ್ರ ಇಷ್ಟು ಒಳ್ಳೆ ಮನಸ್ಸೈತೆ, ನೀವೆಂಥವ್ರು ಅಂತೇಳಿ. ಏನು ಮಾಡ್ತೀರಾ ಅಂತ ಗಂಡನ ಕಟ್ಕೊಂಡು ನೀವು ಏನು ಬೇಕಾಗುತ್ತೆ. ನಿಜವಾಗ್ಲೂ ನಿಮ್ಮನ್ನು ನೋಡಿದ ಕ್ಷಣದಿಂದಲೇ ನನಗೆ ತುಂಬ ಒಳ್ಳೆಯದಾಗಿದೆ. ನಿಜ, ನನಗೆ ಒಂಥರ ಬೇಜಾರಲ್ಲಿದ್ದೆ. ನಾನು ಬೇಜಾರು ಮಾಡ್ಕೊಂಡು ಈ ಊರ ಕಡೆಗೆ ಬಂದೆ. ಆವಾಗ ಈ ಊರ ಕಡೆಗೆ ಬಂದಾಗ ನೀವು ನನ್ನ ಜೊತೆ ಆದ್ರಿ. ನನಗೂ ತುಂಬ ಬೇಜಾರಾಗಿತ್ತು. ಈ ಕಡೆ ಬರಬೇಕಾದ್ರೆ ಒಂಥರ ಬೇಜಾರು ಅಂದ್ರೆ ಬೇಜಾರು. ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಇವಾಗ ನಿಮ್ಮಂಥವ್ರು ಸಿಕ್ಕಿರೋದು ನನಗೂ ಒಂಥರ ಅದೃಷ್ಟ ಅಂತ ಹೇಳ್ಬೋದು. ನಮ್ಮಮ್ಮಯ್ಯ ಒಂಥರ ಯೋಚನೆ ಮಾಡುತ್ತೆ, ಏನಾಗುತ್ತಾ ಏನೋ ಹಂಗೆ ಹಿಂಗೆ ಅಂತ ಯೋಚನೆ ಮಾಡುತ್ತೆ. ನಾನು ಯೋಚನೆ ಮಾಡಬೇಡ ಕಣಮ್ಮ ಅಂತೀನಿ. ಯೋಚನೆ ಮಾಡೋ ಅಂಥದ್ದು ಏನಾಗೈತೆ? ಯೋಚನೆ ಮಾಡೋ ಅಂಥದ್ದು ಏನಾಗಿಲ್ಲ. ಯೋಚನೆ ಮಾಡೋ ಅಂಥದ್ದು ಏನಾಗೈತೆ ಹೇಳು? ಅಂಥದ್ದೇನು ಬಂದಿಲ್ಲ. ಈಗ ಯಾರೇನು ಕೊಡೋಂಗಿಲ್ಲ, ಯಾರೇನು ತಾಮಂಗಿಲ್ಲ, ಆರಾಮಾಗಿದ್ದು ಬಿಡಿ. ನಾನು ಕಳಿಸ್ತೀನಿ, ಈಗ ಹೋಗ್ಬಿಟ್ಟು ಚಿಕನ್ ಕಳಿಸ್ತೀನಿ. ಬಿರಿಯಾನಿ ಮಾಡಿಬಿಡ್ರಿ. ಬಿರಿಯಾನಿ ಮಾಡಿಬಿಟ್ಟು ನನಗೆ ಪಾರ್ಸಲ್ ಮಾಡಿ, ಸರಿನಾ?
ಮಾಡಿ ಬರ್ತೀರಾ ಅಲ್ಲಿ ಟೌನ್ಗೆ? ಹಾಂ ಮಾಡಿಬಿಟ್ಟು ಬಿಸಿ ಬಿಸಿ ತಿಂದು ಆಮೇಲೆ ಹೋಗೋಣ. ನಿಮಗೂ ಕಳಿಸ್ತೀನಿ ಪಾಪ, ನೀವು ತಿನ್ಬಿಡ್ರಿ. ನೀವು ಹೊಲ್ದಲ್ಲಿ ತಿನ್ಬೇಕಂತ ಭಾಳ ಆಸೆ ಐತೆ. ತುಂಬ ಚೆನ್ನಾಗಿ ಮಾಡ್ತೀನಿ ನಾನು ಬಿರಿಯಾನಿ, ಅದೆಲ್ಲನ ತುಂಬ ಚೆನ್ನಾಗಿ ಮಾಡ್ತೀನಿ. ಅದು ಫಸ್ಟ್ ಟೈಮ್ ನಿಮ್ಮ ಕೈಯಾರೇನೆ ನನಗೆ ತಿನ್ನಬೇಕು ಅನ್ನಿಸ್ತಾ ಐತೆ. ಅದಕ್ಕೆ ನಿಮ್ಗೇನು ಮಟನ್ನು ಚಿಕನ್ ಏನು ಬೇಕಿದ್ರೂ ನನಗೆ ಹೇಳಿ, ನಾನೆಲ್ಲ ಕಳಿಸ್ತೀನಿ. ಒಬ್ಬ ಹುಡುಗ ಬರ್ತಾನೆ, ಅವನ ಹತ್ರ ಎಲ್ಲ ಕಳಿಸ್ಬಿಡ್ತೀನಿ. ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ, ಅವನ ಹತ್ರ ಎಲ್ಲ ಕಳಿಸ್ತೀನಿ. ನಿಮ್ಗೆ ಏನು ಬೇಕಿದ್ರೂ ಹೇಳ್ರಿ. ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ನಿಮ್ಗೆ ಏನು ಬೇಕು ಎಲ್ಲ ಕಳಿಸ್ಬಿಡ್ತೀನಿ. ಅಮ್ಮ ತುಂಬ ಚೆನ್ನಾಗಿ ಮಾಡುತ್ತೆ. ಬಿರಿಯಾನಿ, ಕಬಾಬು ಈ ಥರ ಎಲ್ಲ ಚೆನ್ನಾಗಿ ಮಾಡುತ್ತೆ. ಫ್ರೈ ಎಲ್ಲ ಮಾಡ್ತೈತೆ. ಏನು ಮಾಡ್ತೀಯಮ್ಮ ಇವತ್ತು? ನಮ್ಮ ಹುಡುಗಗೆ ಹಂಗೆ ಕಬಾಬ್ ಅಂದರೆ ಭಾಳ ಇಷ್ಟ. ಕಬಾಬ್ ಅಂದರೆ ಭಾಳ ಇಷ್ಟ ನಮ್ಮ ಹುಡುಗ ಪ್ರದಿಗೆ. ಅಮ್ಮ ಕಬಾಬ್ ಮಾಡಮ್ಮ ಅಂತಿರ್ತಾನೆ. ಸ್ವಲ್ಪ ಕಬಾಬ್ ಮಾಡಿ, ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಬಿರಿಯಾನಿ ಮಾಡ್ತೀನಿ. 1-2 kg ಕಳಿಸ್ತೀರಾ? 2 kg 3 kgನೇ ಕಳಿಸ್ತೀನಿ ಬಿಡಿ. ಒಂದು 2 ಟೈಮ್ 3 ಟೈಮ್ ಊಟ ಮಾಡಿರಿ, ಸಾಯಂಕಾಲ ಗಂಟ ತಿನ್ನೋಕ್ಕಾಗುತ್ತೆ. ಇವನೇನು ತಿಂತಾನೆ ಚಿಕನ್ ಅಂದರೆ, ಕಬಾಬು ಈ ಥರ ಅಂತಂದರೆ ಚೆನ್ನಾಗಿ ತಿಂತಾನೆ ನಮ್ಮ ಹುಡುಗ. ಚಿಕನ್ನು ಮಟನ್ ಅಷ್ಟಾಗಿ ತಿಂಬಲ್ಲ, ಚಿಕನ್ ಅಂದರೆ ಭಾಳ ಇಷ್ಟಪಡ್ತಾನೆ. ಅವ್ನು ಕಬಾಬು ಬಿರಿಯಾನಿ ಈ ಥರ ಸಖತ್ತು ಇಷ್ಟಪಡ್ತಾನೆ. ನಿಮ್ಮನ್ನು ಸ್ವಲ್ಪ ಜಾಸ್ತಿನೇ ಕಳಿಸ್ತೀನಿ ಹೇಳ್ರಿ. ನಿಮ್ಮ ಜೊತೆ ಯಾರಾದರೂ ಇರ್ತಾರಾ, ನೀವು ಒಬ್ಬರೇನು? ನನ್ನ ಫ್ರೆಂಡ್ ಒಬ್ಬ ಬರ್ತಾ ಇದ್ದಾನೆ, ಅವನು ಸ್ವಲ್ಪ ಡ್ರಿಂಕ್ಸು. ನಾವೇನು ಡ್ರಿಂಕ್ಸ್ ಎಲ್ಲ ತಗೊಳಕ್ಕೆ ಹೋಗಲ್ಲ, ಏನಿದ್ರು ಒಂದು ಸಿಗರೇಟ್ ಅಷ್ಟೇ. ಅವ್ನು ಬರ್ತಾ ಇದ್ದಾನೆ, ಇಬ್ರಿಗೆ ಆಗೋ ಥರ ಮಾಡಿ. ನಾನು ಇವತ್ತು ಎಲ್ಲ ಶಿಫ್ಟಿಂಗ್ ಮಾಡ್ತಾಯಿದ್ದೀವಿ. ಯಾರ್ದೇನು ನನಗೆ ನಿನ್ನ ಇದಿಲ್ಲ. ಇವಾಗ ಅವಳೇ ಬಂದೆಲ್ಲ ಶಿಫ್ಟ್ ಮಾಡಿ ಎಲ್ಲನ ಅವರೇ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ತಂದು ಅವರೇ ಎಲ್ಲ ಜೋಡಿಸ್ತಾರೆ. ಎಲ್ಲ ಕೂಲಿಯರ್ ಇರ್ತಾರೆ, ನಮ್ಮ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಏನೇನು ಕಳಿಸ್ಬಿಡಿ, ಇಬ್ರಿಗೆ ಆಗಂಗೆ ಸ್ವಲ್ಪ ಜಾಸ್ತಿನೇ ಕಳಿಸಿ. ಅದಕ್ಕೆ ನಾನು ಬಿರಿಯಾನಿ ಮಾಡಿಸೋಣ ಅಂತ ಇವತ್ತು ಹೇಳಿದ್ದು. ಹೆಂಗ ಬಿಡತ್ಲಾಗಿಲ್ಲೇ ಮನೆ ಮಾಡಿದಿರಲ್ಲ ನಮ್ಮ ಮನೆ ಹತ್ರವಾಗೇನೆ. ನಿಮ್ಮ ಮನೆ ಹತ್ರ ನಿಂತ್ಕೊಂಡ್ರೆ ನಮ್ಮ ಮನೆ ಕಾಣಿಸುತ್ತೆ, ನಮ್ಮ ಮನೆ ಹತ್ರ ನಿಂತ್ಕೊಂಡ್ರೆ ನಿಮ್ಮ ಮನೆ ಕಾಣಿಸುತ್ತೆ. ಆ ರೀತಿ ಇದೆ. ನಾನು ಅದಕ್ಕೆ ಇಲ್ಲೇ ಹತ್ರದಲ್ಲೇ ಹುಡುಕ್ತೆ, ಚೆನ್ನಾಗಿರುತ್ತೆ ಒಂಥರ ಅಂತೇಳಿ. ಸರಿ ಆಯ್ತು ಹೇಳು. ಇನ್ನೊಂದು ಸ್ವಲ್ಪ ರೇಷನ್ ಏನೇನು ತೊಗೊಂಬಂದಿಲ್ಲ ಅದನ್ನೆಲ್ಲ ತೊಗೊಂಬಂದ್ರೆ ಆಯಿತು. ಅದನ್ನೆಲ್ಲ ಕೊಡಿಸ್ಬಿಡಿ ನೀವೇನೆ. ಈಗ ನಾವು ಇನ್ನೂ ಬೇರೆ ಸ್ವಲ್ಪ ಐಟಮ್ ತರಬೇಕು. ಎಲ್ಲ ಅದನ್ನೆಲ್ಲ ತಗೊಂಬಂದಿಲ್ಲ. ಮೇಡಮ್, ನೀವು ಒಂದೇ ಸತಿ ಒಂದು ಎಲ್ಲ ತೊಗೊಂಬಂದ್ಬಿಡಿ. ಬಟ್ಟೆ ಮಾರ್ರಿ, ಹೂವು, ಹಣ್ಣು, ತರಕಾರಿ ಎಲ್ಲ ಪ್ರತಿಯೊಂದು ಬೇಕಾದ್ರೆ ನಾನು ಕೊಡಿಸ್ತೀನಿ ಮಾರ್ಕೆಟಲ್ಲಿ. ಎಲ್ಲ ಬಂದುಬಿಡಿ. ಏನೇನು ಮಾರ್ಕೆಟಲ್ಲಿ ಬೇಕಾದರೆ ತರಕಾರಿ, ಹೂವು, ಹಣ್ಣು ಪ್ರತಿಯೊಂದು ಬೇಕಾದ್ರೆ ಬಟ್ಟೆಗಳು ಎಲ್ಲ ಬೇಕಾದರೆ ಕೊಡಿಸ್ತೀನಿ. ಎಲ್ಲ ಮಾಡ್ಬೋದು. ನೀವು ಅದ್ರ ಜೊತೆಗೆ ಎಲ್ಲ ಮಾಡ್ಕೊಂಡೋಗಿ, ಚೆನ್ನಾಗಾಗುತ್ತೆ ಬಿಸ್ನೆಸ್, ತುಂಬ ಚೆನ್ನಾಗಾಗುತ್ತೆ. ನಾನು ಅದನ್ನೇ ಹೇಳೋದು ಅಮ್ಮಗೆ, ಮಾಡಮ್ಮ ನೀನು ಅಂತ ಹೇಳಿ. ಅದೇ ನೋಡ್ಬೇಕಣಪ್ಪ, ನಾನು ಹಂಗೆ ಹಿಂಗೆ ಅಂತೈತೆ. ಅದಕ್ಕೆ ಬಟ್ಟೆಗಳೆಲ್ಲ ತಗೊಂಬಂದು ತರಕಾರಿ ವ್ಯಾಪಾರ, ಹೂವು ಎಲ್ಲ ತಗೊಂಬರೋಣ ಅಂತ. ಎಲ್ಲ ಮಾಡ್ಬೇಕು. ಪ್ರತಿಯೊಂದು ಮಾಡ್ತಿದ್ರೆ ಹಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಬಿಸ್ನೆಸ್ ಅನ್ನೋದು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನೆಲ್ಲ ಕೊಡಿಸ್ತೀನಿ. ಅಲ್ಲಿ ಬಂದುಬಿಡಿ, ನೀವಿಬ್ಬರು ಕರ್ಕೊಂಡು ಬರೋ ನಿಮ್ಮ ಅಮ್ಮನ ಕರ್ಕೊಂಡು ಬಂದುಬಿಡು, ಎಲ್ಲ ಕೊಡಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಕಷ್ಟ ಆಗಿರ್ಬೇಕಾದ್ರೆ ಬಂದಿದ್ದು ರಂಗೇಶ್ ಅಂತ ಹೇಳಿ. ನನ್ನ ಕಷ್ಟದಲ್ಲಿ ಕೈ ಹಿಡಿತಾ ಇರೋರು ರಂಗೇಶ್. ನನಗೆ ತುಂಬ ಖುಷಿ ಆಗ್ತೈತೆ, ದೇವ್ರು ನನ್ನ ಕೈ ಹಿಡ್ದಿರೋದಕ್ಕೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.